ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿಗೆ ಬಂದ ಆಟೋ ಗ್ಯಾಸ್ ಟ್ಯಾಂಕರ್ ವಾರದಿಂದ ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ರು ಚಾಲಕರು ಈಗ ಫುಲ್ ಖುಷಿಯಾಗಿದ್ದಾರೆ. ತಮಿಳುನಾಡಿನಿಂದ ರಾಯಚೂರಿಗೆ ಬಂದಿದೆ 7 ಟನ್ ತುಂಬಿದ ಟ್ಯಾಂಕರ್. ತಮಿಳುನಾಡಿನಿಂದ ರಾಯಚೂರಿಗೆ ಬಂದಿದೆ 7 ಟನ್ ತುಂಬಿರುವಂತಹ ಟ್ಯಾಂಕರ್. ಒಂದು ವಾರದಿಂದ ಬಂದಾಗಿವೆ 3 ಬಂಕರ್ಗಳು. ಗ್ಯಾಸ್ ಟ್ಯಾಂಕರ್ ಬರ್ತಾ ಇದ್ದಂತೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ತಳ್ಳಾಡಿ ನೂಕಾಡಿ ಕ್ಯೂ ನಿಂತಿದ್ದಾರೆ 250ಕ್ಕೂ ಹೆಚ್ಚು ಆಟೋಗಳು. ಇಡೀ ರಾತ್ರಿ ರಸ್ತೆ ಬದಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಆಟೋ ಚಾಲಕರು. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಆಟೋಗಳು ಕ್ಯೂ ನಿಂತಿವೆ. ಕ್ಯೂ ನಿಂತ ಕೆಲ ಆಟೋ ಚಾಲಕರ ಮಧ್ಯೆ ಪರಸ್ಪರ ವಾಗ್ವಾದ ಕೂಡ ನಡೆದಿದೆ. ಒಂದು ಆಟೋಗೆ 500 ರೂಪಾಯಿ ಗರಿಷ್ಠ ಗ್ಯಾಸ್ ಹಾಕಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗ್ಯಾಸ್ ಸಿಗದಿದ್ರೆ ನಾವು ಜೀವನ ನಡೆಸೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಚಾಲಕರು. ಪಾಪ ಅವ್ರ ಪರಿಸ್ಥಿತಿ ನೋಡಿ. ಇಡೀ ರಾತ್ರಿ ಕ್ಯೂ ನಿಂತ್ಕೋಬೇಕು, ಸಿಕ್ಕತ್ತಾ ಸಿಗಲ್ವಾ, ಗರಿಷ್ಠ 500 ರೂಪಾಯಿಗೆ ಮಾತ್ರ, ಹೆಂಗೆ ಅಂತ ಪಾಪ. ಬನ್ನಿ ಅಲ್ಲಿ ಏನು ಹೇಳ್ತಿದ್ದಾರೆ ಜನ ನೋಡೋಣ. ಒಂದು ವಾರ ಆಯ್ತು ಸರ್, ಗ್ಯಾಸೇ ಇಲ್ಲ ಸರ್. ಇವತ್ತು ಬೆಳಿಗ್ಗೆ 5 ಗಂಟೆ ಬಂದು ಕ್ಯೂ ನಿಂತೀವಿ, 8:30 ಆಯ್ತು. 8 ಇವಾಗ ಬಂದ ನೋಡಿ ಲೈನ್. ರೇಟ್ ಜಂಪ್ ಮಾಡ್ರೆ ರೇಟ್ ಜಾಸ್ತಿ ಆಗಿಬಿಟ್ಟದೆ, 91 ರೂಪಾಯಿಗೆ. ಒಂದು ವಾರ ಆಯ್ತು ಸರ್. ಒಂದು ವಾರ ಸೋಮವಾರ ದಿವಸ ಬೆಳಗ್ಗೆ 10 ಗಂಟೆ ಕೆಲಸ ಆಗಿದೆ. ಮತ್ತೆ ಈಗ ರಾತ್ರಿ ಮತ್ತೆ ಏನ್ ಮಾಡಿದ್ರು? ಒಂದು ವಾರ ಮುಂದೆ ಮನೆಗೆ ಕುಂತೀವಿ ಸರ್. ಮನೆಗೆ ಕುಂತೀವಿ. ಪರಿಸ್ಥಿತಿ ಹಿಂಗೆ ಅವ್ರ ತಲೆ ಇಸ್ಕೊಂಡೀವಿ, ಮನೆ ನಡೆಸ್ತೀವಿ. ಲೋನ್ ಅಂತೂ ಒಂದ್ ದಿವಸ ಕಟ್ಟಿದ್ರು ಫೈನ್ ಸರ್, 500 ರೂಪಾಯಿ ಫೈನ್ ಅದ. ತಿಂಗಳು ಕಟ್ಟಿ ಕರೆಕ್ಟ್ ಡೇಟಿಗೆ 1ನೇ ತಾರೀಕು ಕಟ್ಟಬೇಕು. ಒಂದ್ ದಿವಸ ಲೇಟ್ ಅದ 500 ರೂಪಾಯಿ ಫೈನ್ ಅದ. ಒಂದು ಮಾತು ಹೇಳ್ಬೇಕಂದ್ರೆ ಆಟೋದವ್ರನ್ನ ಯಾರು ಕೇಳಲ್ಲ. ಇದ್ರದ್ರೆ ಎಷ್ಟು ಹಾಕಕತ್ತಾರೆ ಮ್ಯಾಕ್ಸಿಮಮ್? ಈಗ 500 ರೂಪಾಯಿ 500 ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್. ಎಷ್ಟು ಇಡಿಸ್ತೈತ್ರಿ ಅದು? 10 ಲೀಟರ್ ಇರ್ತದೆ. 2 ದಿವಸ ಆಗ್ತದೆ. ಹಾಂ. ಮತ್ತೆ ಖಾಲಿ ಆದ್ರೆ ಮತ್ತೆ ಕುಂದಿರ್ಬೇಕು ಒಂದು ವಾರ ಮನೇಲಿ. ಎಷ್ಟು ಆಟೋ ನಿಂತಿತ್ತು ಸುಮಾರು? 1000 ಆಟೋಗಳು ನಿಂತಾವ. 1000 ಆಟೋ ರಾತ್ರಿಯಿಂದ ಇಡೀ ರಾತ್ರಿ? ರಾತ್ರಿ ಫುಲ್ ಹಾಕ್ಯಾರ? ರಾತ್ರಿ ಫುಲ್ ಹಾಕ್ಯಾರ. ರಾತ್ರಿ ನಿದ್ದೆ ಕಟ್ಟಿ ನಾವು ಗ್ಯಾಸ್ ಇಲ್ಲ. ಇವತ್ತು 10 ದಿವಸ ಆಗ್ಯದ. ನಮ್ ಹೆಂಡತಿ ಮಕ್ಕಳು ಎಲ್ಲ ಉಪವಾಸ ಇರ್ತಾರ ಸರ್. ಉಪವಾಸ ಸತ್ತೋಗ್ ಬಿಟ್ರು. ಇವತ್ತು 10 ದಿವಸ ಆಯ್ತು. ಯಾರು ಒಂದು MP ಆಗಲಿ MLA ಆಗಲಿ ಯಾರು ನಮ್ಗೆ ಸಪೋರ್ಟ್ ಮಾಡಿಲ್ಲ, ಬಂದು ಏನು ಪಟ್ಟಿಲ್ಲ. ಏನ್ ಸರ್, ಎಲೆಕ್ಷನ್ ಬಂದ್ರೆ ನಮ್ಮನ್ನ ಯೂಸ್ ಮಾಡ್ಕೊಂತಾರ, ಬರ್ರಿ ಭಾಷೆ ಅವ್ರ ಅಂತಾರ, ಯೂಸ್ ಮಾಡ್ಕೊಂತಾರ. 500 ರೂಪಾಯಿ 1000 ಕೊಟ್ಟು ಕಳ್ಸಿ ಓಟ್ ಹಾಕಂತಾರ ಹೋಗ್ತಾರ. ಇವತ್ತು 10 ದಿವಸ ಆಯ್ತು ಉಪವಾಸ ಹಾಕತ್ತೀರಿ. ಯಾರು ನಮ್ಗೆ ಆಟೋ ಚಾಲಕರಿಗೆ ಸಹಾಯ ಮಾಡಿಲ್ಲ. ಬೇರೆ ಊರಿಗೆ ನೋಡ್ರಿ, MP ಆಗಲಿ MLA ಆಗಲಿ ಗ್ಯಾಸಿಗೆ ರೊಕ್ಕ ಕೊಡಕತ್ತಾರ, 500,000 ರೊಕ್ಕ ಕೊಡಕತ್ತಾರ. ನಮಗೆ ಯಾರು ಸಪೋರ್ಟೇ ಇಲ್ಲ ಸರ್. ನಮ್ಗೆ ಎಲೆಕ್ಷನ್ ಬಂದ್ರೆ ಯೂಸ್ ಮಾಡ್ಕೊಂತಾರ, ನಮ್ಗೆ ಬಿಟ್ಟು ಬಿಡ್ತಾರ. ಇವತ್ತು 10 ದಿವಸ ಆಯ್ತು. ಇವತ್ತು ಗ್ಯಾಸ್ ಬಂದದ, ಮತ್ತೆ ರೇಟ್ ಹೆಚ್ಚಿಗೆ ಆಗ್ಯದ. ನಮ್ ರಾಯಚೂರು DC ಸಾಹೇಬರಿಗೆ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ ಸರ್. ಇವತ್ತಿಗೆ ನಾವು 10 ದಿವಸ ಆಯ್ತು ಉಪವಾಸ ಸತ್ತು ಬಿಟ್ಟಿವಿ. ಈ ಗ್ಯಾಸ್ ರೇಟ್ ಹೆಚ್ಚಿಗೆ ಆಗ್ಯದ. ಹೌದು, ಏನ್ ಮಾಡ್ಬೇಕು? ನಮ್ಮ ಹೆಂಡತಿ ಮಕ್ಕಳು ಸಾಯ್ಬೇಕಂದ್ರೆ ಸತ್ತೋಗಿ. ಯಾರು ಕೇಳೋರು ಇದ್ದಾರೆ? ನಿಮ್ಗೆ ಕೇಳೋರು ಇಲ್ಲ. ನಿಮ್ಗೆ ಆಟೋ ಚಾಲಕರಿಗೆ ಮೆಟ್ರೋ ಫೇರ್ ಜಾಸ್ತಿ ಆಯ್ತು ಅಂತ ಖಾಲಿ ಟಂಕ್ ಇಟ್ಕೊಂಡು ಬಂದಿದ್ರಲ್ಲ ಸಂಸದರೊಬ್ರು, ಗ್ಯಾಸ್ ಇಲ್ಲದೆ ಪರದಾಡ್ತಾ ಇದ್ದಾರಲ್ಲ ಆಟೋ ಚಾಲಕರು, ಅವ್ರ ಪರಿಸ್ಥಿತಿ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ?